ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಈ ಸಲ ಆಮ್ ಆದ್ಮಿ ಪಕ್ಷ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿಲ್ಲ. ಬದಲಾಗಿ ಪಕ್ಷೇತರ ಅಭ್ಯರ್ಥಿ ಪ್ರತಾಪ್ ರೆಡ್ಡಿ ಅವರನ್ನ ಬೆಂಬಲಿಸಲು ನಿರ್ಧಾರ ಮಾಡಲಾಗಿದೆ ಎಂದು ಕರೆದ ಸುದ್ದಿಗೋಷ್ಠಿಯಲ್ಲಿ ಆಮ್ ಆದ್ಮಿ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಅವರು ಮಾತನಾಡಿ ತಿಳಿಸಿದರು. ಸಮಾಜ ಸೇವೆ ಮೂಲಕ ಪ್ರತಾಪ್ ರೆಡ್ಡಿ ಗುರುತಿಸಿಕೊಂಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಬಹಳ ಕಡಿಮೆ ಮತಗಳ ಅಂತರದಿಂದ ಸೋಲು ಕಂಡಿದ್ರು. ಆದರೂ ಸೋತ ನಂತರವೂ ಕೂಡ ಜನಸಂಪರ್ಕ ಕಳೆದುಕೊಂಡಿಲ್ಲ. ಹಾಗಾಗಿ ಈ ಬಾರಿ ಪಕ್ಷೇತರ ಅಭ್ಯರ್ಥಿಯಾದ ಪ್ರತಾಪ್ ರೆಡ್ಡಿ ಅವರಿಗೆ ಆಮ್ ಆದ್ಮಿ ಪಕ್ಷ ಬೆಂಬಲಿಸಲಿದೆ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದ್ದಾರೆ. ಕಾಂಗ್ರೆಸ್ ಹಾಲಿ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರನ್ನ ಕಣಕ್ಕಿಳಿಸಿದೆ. ಹಿಂದೆ ಬಿಜೆಪಿ ಅಮರನಾಥ್ ಪಾಟೀಲ್ ಇದ್ರು. ಇಬ್ಬರೂ ಒಂದು ದಿನವೂ ಕೂಡ ಶಿಕ್ಷಕರು ಪದವೀಧರರ ಕುರಿತು ಸದನದಲ್ಲಿ ಮಾತನಾಡಲಿಲ್ಲ. ಈ ಇಬ್ಬರು ಅಭ್ಯರ್ಥಿಗಳಿಗೆ ಹೋಲಿಸಿದರೆ ಪ್ರತಾಪ್ ರೆಡ್ಡಿ ಅವರಿಗೆ ಈ ಕ್ಷೇತ್ರದ ಕುರಿತು ಸಾಕಷ್ಟು ತಿಳುವಳಿಕೆ ಇದೆ. ಕಳೆದ ಸಲದ ಚುನಾವಣೆಯಲ್ಲಿ ಅವರು ಹೆಚ್ಚಿನ ಮತಗಳು ತಿರಸ್ಕೃತಗೊಂಡಿದ್ದರಿಂದಾಗಿ ಸೋಲು ಕಂಡರು. ಪದವೀಧರ ಮತಬಾಂಧವರು ಸೂಕ್ತ ರೀತಿಯಲ್ಲಿ ಹಕ್ಕು ಚಲಾಯಿಸಬೇಕು ಎಂದು ಮನವಿ ಮಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾದ ಪ್ರತಾಪ್ ರೆಡ್ಡಿ ಅವರು, ಎಎಪಿ ರಾಜ್ಯ ಉಪಾಧ್ಯಕ್ಷ ನಸೀಮ ಪಟೇಲ್ ಅವರು ಭಾಗಿಯಾಗಿದ್ದರು. ಇವತ್ತು ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಪದವೀಧರ ಕ್ಷೇತ್ರದ ಈಶಾನ್ಯ ಕ್ಷೇತ್ರದ ಅಭ್ಯರ್ಥಿಯ ಬಗ್ಗೆ ಪ್ರಚಾರಕ್ಕೋಸ್ಕರ ಬಂದಿದ್ದೇವೆ. ನಾವು ಆಮ್ ಆದ್ಮಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮತ್ತು ಉಪಾಧ್ಯಕ್ಷರು. ರಾಷ್ಟ್ರದಲ್ಲೂ ಕೂಡ ಕಾಂಗ್ರೆಸ್ ಮತ್ತು BJPಯ ವಿರುದ್ಧವಾದಂಥ ನೀವು ಚಿಂತನೆ ಮಾಡಬೇಕಾಗಿರೋದ್ರಿಂದ ಒಳ್ಳೆಯ ವ್ಯಕ್ತಿ ಯಾರು ಸಿಕ್ಕಿದ್ರು, ನಮ್ಮಲ್ಲಿ ಅಭ್ಯರ್ಥಿಗಳು ಇನ್ನೂ ಆ ಮಟ್ಟಕ್ಕೆ ಬೆಳೆದೇ ಇಲ್ದಿರೋದ್ರಿಂದ ಯಾರನ್ನಾದರೂ ಗೆಲ್ಲಿಸ್ತಕ್ಕಂಥದ್ದು ಒಳ್ಳೆಯದು. ಸೂಕ್ಷ್ಮವಾಗಿ ಜನಸಾಮಾನ್ಯ ವ್ಯಕ್ತಿಗಳದ್ದು, ಜನರಿಗೆ ಸಿಗುವಂಥ ವ್ಯಕ್ತಿಗಳು ಯಾರನ್ನಾದರೂ ಗೆಲ್ಲಿಸಬೇಕು ಅಂದಾಗ ಇವರು ಪರಿಚಯ ಆಗಿ ನಾವು ಮಾತಾಡಿದ ಮೇಲೆ ಕೇಂದ್ರದವರು ಒಪ್ಪಿದ್ದಾರೆ. ನಮ್ಮ ಇಡೀ ಪಾರ್ಟಿ ಒಪ್ಪಿ 7 ಜಿಲ್ಲೆಯ ಎಲ್ಲ ಜಿಲ್ಲಾಧ್ಯಕ್ಷಗಳಿಗೂ ಕೂಡ ಈಗಾಗಲೇ ಹಿಂದೇನೂ ಹೇಳಿದ್ದು ಅಂತ ಕಾಣಿಸುತ್ತೆ. ಈಗಲೂ ಅದನ್ನೇ ಮಾತಾಡ್ತಾ ಇದ್ದೀನಿ. ಈಗ ಹತ್ತಿರಕ್ಕೆ ಬಂದಿದೆ. ಇನ್ನು ಬಹುತೇಕ 13 ಅಥವಾ 15 ದಿವಸದಲ್ಲಿ ಎಲ್ಲವೂ ತೀರ್ಮಾನ ಆಗೋಗ್ಬೇಕಾದ ಬರುತ್ತೆ. 3ನೇ ತಾರೀಕು ಚುನಾವಣೆ ಇದೆ. ನಾನು ನಿಮ್ಮಿನ ಮುಖೇನ ಕೇಳೋದ್ರಿಂದ ನಾನು ಹೆಚ್ಚು ವೈಯಕ್ತಿಕ ನಿಂದನೆ ಅವೆಲ್ಲ ಏನೂ ಮಾಡೋಕ್ಕೋಗಿದೆ. ಇದಿರೋದೇ ಒಂದು ರೀತಿಯಲ್ಲಿ ವಿಶೇಷವಾದ ಚುನಾವಣೆಗಳು. ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಆಗೋದು, ನಾಮಿನೇಷನ್ ಆಗೋದು, ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಆಗೋದು, ಮತ್ತು ಇವೆಲ್ಲ ಮಾಮೂಲಿ ಚುನಾವಣೆಗಳಲ್ಲ. ಆದರೆ ಈ ಚುನಾವಣೆ ಅವೆಲ್ಲಕ್ಕಿಂತ ಭಯಾನಕವಾಗಿದ್ದಾವೆ. ಎಷ್ಟು ಅಂತಂದರೆ ಒಬ್ಬ MP ಗೆ 8 MLA ಕ್ಷೇತ್ರಗಳಿರ್ತವೆ ಅಂತ ಇಟ್ಕೊಳ್ಳಿ. 8 ತಾಲೂಕು ಅಥವಾ 8 ಕ್ಷೇತ್ರ. ಒಬ್ಬ MLAಗೆ ಒಂದು ತಾಲೂಕಲ್ಲಿ ಒಂದು 2.5 ಲಕ್ಷ ಜನ ಇರ್ತಾರೆ. ಇದು ಲಕ್ಷ ಜನ ಏನಿರೋದಿಲ್ಲ. ಆದರೆ ವಿಸ್ತಾರ ಜಿಯೋಗ್ರಾಫಿಕಲಿ ನೋಡಿ, ಇಲ್ಲಿ 41 ಕ್ಷೇತ್ರ ಬರ್ತವೆ ಇದಕ್ಕೆ ಒಟ್ಟು. ಆಮೇಲೆ 5 MP 7 ಜಿಲ್ಲೆಗಳು ಬರ್ತದೆ. ಒಬ್ಬ ವ್ಯಕ್ತಿ ಇದನ್ನು ಓಡಾಡಬೇಕಾಗತ್ತೆ. ಅದು ಎಂಥ ಸಂದರ್ಭದಲ್ಲಿ ಅಂದರೆ ಅಲ್ಲಿ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡ್ಕೊಳ್ತಕ್ಕಂಥ ಪಕ್ಷಗಳೇ ಇವತ್ತು ಬೆಳೆದು ನಿಂತಿರುವಾಗ ಅಂಥವರ ಮಧ್ಯದಲ್ಲಿ ಒಬ್ಬರು ಸಾಮಾನ್ಯರು ಈ ಚುನಾವಣೆಗಳನ್ನು ಭೇಟಿ ಮಾಡಿ ಜನಗಳನ್ನು ಮತ ಕೇಳೋದು ಎಷ್ಟು ಕಷ್ಟ ಇದೆ. ನಾನು ನಿಮ್ಮಲ್ಲಿ ಒಂದು ಮನವಿಯನ್ನು ನೇರವಾಗಿ ಮಾಡ್ತೀನಿ. ಈಗಾಗಲೇ ಸುಮಾರು ವರ್ಷದಿಂದ ಇದು ನಡೀತಾ ಬಂದಿದೆ. ಈಗ ಸಿಟ್ಟಿಂಗ್ MLA ಅವರು ಕೂಡ 6 ವರ್ಷ ಅಧಿಕಾರದಲ್ಲಿದ್ದವರು, ಕಾಂಗ್ರೆಸ್ ಪಾರ್ಟಿ MLC. ಅದರ ಹಿಂದೆ ಇನ್ನೊಬ್ಬರು ಅಮರನಾಥ್ ಪಾಟೀಲ್ ಅಂತ ಅವರು ಕೂಡ BJPಯಿಂದ ಆರಿಸಿ ಬಂದರು. ಒಂದು ಅವಲೋಕನ ಮಾಡಿಕೊಳ್ಳೋಣ. ಆರಿಸಿ ಬಂದಾದ ಮೇಲೆ ಅವ್ರ ಕರ್ತವ್ಯ ಒಂದು, ಯಾವ ಕ್ಷೇತ್ರದಿಂದ ಆರಿಸಿ ಬಂದಿರ್ತಾರೋ ಅವರ ಪರವಾಗಿ ಧ್ವನಿ ಎತ್ತದು ಶಾಸಕಾಂಗ ಸಭೆಯಲ್ಲಿ, ಶಾಸನ ಸಭೆಯಲ್ಲಿ, ಮತ್ತು ಆ ಜಿಲ್ಲೆಗಳಿಗೆ ಮೂಲಸೌಕರ್ಯಗಳ ಸೌಲಭ್ಯವನ್ನು ಸೇರಿಸಿ ಅವರ ಪರವಾದಂಥ ನಿಲುವುಗಳನ್ನು ತಗೊಳ್ಳೋದು. ಅವ್ರಿಗಾದಂಥ ಅನ್ಯಾಯ ಇರ್ತದೆ. ಏನಾದರೂ ನಿಮ್ಮ ಗಮನಕ್ಕೆ ಬಂದಿದ್ದಾರೆ? ಅವರು ಹಿಂದೆ ಹೋದಂಥ ಮಾಜಿ ಆಗಿರ್ತಕ್ಕಂಥ ಅಮರನಾಥ್ ಪಾಟೀಲ್ರವರು 6 ವರ್ಷ ಇದ್ದರು ಮತ್ತು ಸೋತಿದ್ದೇ ಅವರು ಈ ಕಾರಣಕ್ಕೆ ಇರ್ಬೋದು ಅಂತ ಕಾಣಿಸುತ್ತೆ. ಒಂದು ಸರಿನೂ ಬಂದಿಲ್ಲ. ಹಾಗೆ ಈಗ ಈ 6 ವರ್ಷದಲ್ಲಿ ಇದೇ ಜಿಲ್ಲೆಯವರೇ ಆದಂಥ ಇವರು, ಅವ್ರ ಬಗ್ಗೆ ನನಗೇನು ವ್ಯಕ್ತಿ ದ್ವೇಷ ಇಲ್ಲ. ಆದರೆ ಕರ್ತವ್ಯ ಪ್ರಜ್ಞೆ ಇಲ್ಲದೆ ಇರತಕ್ಕಂಥವ್ರನ್ನ ಯಾಕೆ ಆಯ್ಕೆ ಮಾಡ್ತೀವಿ? ಒಂದು ಪದವೀಧರರಿಗೂ ಉಪಯೋಗ ಇಲ್ಲ, ಒಂದು ಪದವೀಧರಲ್ಲದೆ ಟೀಚರ್ಸ್ಗೂ ಉಪಯೋಗ ಇಲ್ಲ, ಇದಲ್ಲದೆ ತಾಲೂಕು ಇಲ್ಲ. ಇದು ನಾವು ಭಾಳ ನೇರವಾಗಿ ನಾವು ಮತದಾನವನ್ನು ಮಾಡಬೇಕಾದ್ರೆ ಮತದಾರರಿಗೆ ಹೇಳಬೇಕಾದ ಅಗತ್ಯ ಇದೆ. ಆಮೇಲೆ ಎಲ್ಲ ಇದು ಪ್ರಜ್ಞಾವಂತ ಮತದಾರರ ಕ್ಷೇತ್ರಗಳಿವು, ಸಾರ್ವಜನಿಕ ಚುನಾವಣೆ ಅಲ್ಲ. ಹಾಗಾಗಿ ಎರಡನೇ ವಿಚಾರ ಏನಂದರೆ, ಚುನಾವಣೆಯಲ್ಲಿ ಮತ ಹಾಕಬೇಕಾದ್ರೆ ಪ್ರಜ್ಞಾವಂತರು ಇನ್ನೊಂದು ಸರಿ ಮನವಿ ಮಾಡಿ, ತಿರಸ್ಕೃತ ಆಗ್ತಕ್ಕಂಥದ್ದು ನಾವೆಲ್ಲರೂ ಕೂಡ ತಲೆ ತಗ್ಗಿಸುವಂಥ ವಿಚಾರ. ತಿರಸ್ಕೃತ ಆಗಲೇಬಾರ್ದು ಯಾವುದೇ ಕಾರಣ. ಆ ನಿಯಮಾವಳಿಗಳನ್ನು ಕರೆಕ್ಟಾಗಿ ನೋಡಿಕೊಂಡು, ಹೋದ ಸತಿ ನೋಡಿ ಪ್ರತಾಪ್ ರೆಡ್ಡಿ ಅವರು ಗೆದ್ದು ಸೋತಿದ್ದಾರೆ, ನಿಮಗೆಲ್ಲ ಗೊತ್ತಿದೆ. ಕೇವಲ 270-275 ಮಟ್ಟದಲ್ಲಿ ಸೋತಿದ್ದು ಡಿಕ್ಲೇರ್ ಮಾಡಿದ್ದು. ಆದರೆ ಇನ್ವ್ಯಾಲಿಡ್ ಡ್ಯೂರವೇ ಆಗಿರೋದು 1500-1700 ಬಹುತೇಕ. ಅಂದರೆ ಗೆದ್ದು ಸೋತದಂಥದ್ದು. ಅದು ಈ ಸರಿ ಆಗಬಾರ್ದು ಅನ್ನೋದು ಒಂದು ದೃಷ್ಟಿಯಿಂದ.
ಆಮೇಲೆ ಯಾರು ನೇರವಾಗಿ ಸಾರ್ವಜನಿಕರ ಜೊತೆಯಲ್ಲಿ ಕೆಲಸ ಮಾಡ್ತಾರೆ, 6 ವರ್ಷಗಳ ಕಾಲ ಸದನದಲ್ಲಿದ್ದುಕೊಂಡು ಸದನದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ, ಆಮೇಲೆ ಕ್ಷೇತ್ರದಲ್ಲಿ ತಮ್ಮ ಅನುದಾನವನ್ನು ಯಾವ ಮಟ್ಟಕ್ಕೆ ಸಾರ್ವಜನಿಕರಿಗೆ ತಲುಪಿಸ್ತಾರೆ, ಆಮೇಲೆ ಆಗಾಗ್ಗೆ ಸಿಗ್ತಾರಾ ಇಲ್ವಾ, ಅವರಿಬ್ಬರನ್ನ ಬಿಟ್ಟು ಹೊರತಾಗಿ ಇವ್ರ ಬಗ್ಗೆ ಹೇಳೋದಾದರೆ ಇವರು ಸೋಲಿ ಗೆಲ್ಲಿ ಹಿಂದೆ JDS ಪಕ್ಷದಿಂದ ನಿಂತು ಸೋತಿದ್ದರಿಂದ ಅವನ ಮನೇಲಿ ಮಲಗಲಿಲ್ಲ. ಮತ್ತೆ ಅವ್ರು ಚುನಾವಣೆಗೆ ನಿಲ್ತೀನಿ ನಾನು ಅಂತ ಅಂದ್ಬಿಟ್ಟು ಪ್ರಯತ್ನ ಮಾಡಿಕೊಂಡು ಅವತ್ತಿನಿಂದ ಇವತ್ತಿನವರೆಗೂ ಅವರು ಈ ಭಾಗದವರಲ್ಲ, ಆ ಭಾಗದವರು ಸುಮಾರು ನಿಮ್ಮ ಜಿಲ್ಲೆಯಲ್ಲಿ ಬಳ್ಳಾರಿ ಕ್ಷೇತ್ರದಲ್ಲಿ ಅವರಿಗೆ ಭಗವಂತ ನಾನಾ ರೀತಿಯಲ್ಲಿ ಅನುಕೂಲ ಕೊಟ್ಟಿರೋದ್ರಿಂದ ಯಾವುದೇ ರೀತಿಯಾದ ಬೇರೆ ಚಿಂತನೆ ಮಾಡಬೇಕಾಗಿಲ್ಲದೆ ಇರೋದ್ರಿಂದ ದಾನದಲ್ಲೂ ಕೂಡ ದೊಡ್ಡ ಹೆಸರನ್ನು ಪಡ್ಕೊಂಡಿರೋರು ಮತ್ತು ಸಹಕಾರ ಮತ್ತು ಕೈ ಚಾಚಿದಂಥವ್ರು. ಅವರು ಎಷ್ಟರ ಮಟ್ಟಿಗೆ ಅಂದರೆ ಸೋತಾದ ಮೇಲೆ ಅದಕ್ಕೆ ಮುಂಚೆ 2000 ಇಸ್ವಿನಲ್ಲಿ ಯಾವುದೋ ಒಂದು ಭೂಮಿ ಒತ್ತುವರಿ ಎಲ್ಲ ಆಗಿ ಸಾರ್ವಜನಿಕರಿಗೆ ತೊಂದರೆ ಮಾಡ್ತಿದ್ದಾಗ 600 ಕೋಟಿ ರೂಪಾಯಿನಿಂದ ಪರಿಹಾರವನ್ನು ಕೊಡಿಸೋದಕ್ಕೆ ಮುಂಚೂಣಿಯಲ್ಲಿ ನಿಂತಹ ಒಬ್ಬರು ವ್ಯಕ್ತಿ. ಆಮೇಲೆ ಅದರ ಜೊತೆ ಒಳಗಡೆ ಸಂಸ್ಥೆಯಿಂದ ರೈತರು ಪಡೆದಿದ್ದು ಭೂಮಿಗೆ, ಆಮೇಲೆ ಬರಗಾಲದಲ್ಲಿ ಯಾವ MLCಗಳು ಮಾಡಿದಾರೋ ಅಥವಾ MLA ಆಗಿದ್ದವರು ಮಾಡಿದಾರೋ ಗೊತ್ತಿಲ್ಲ, 6,000 ದನಕರುಗಳಿಗೆ ಮೇವು ಆಹಾರ ಅದ್ರ ಜೊತೆಗೆ ಗೋಶಾಲೆಗಳನ್ನು ತೆರೆದು ಅದು ಸತ್ಯ ಇರ್ತಕ್ಕಂಥ ವಿಚಾರಗಳು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಈ ಕಲ್ಯಾಣ ಕರ್ನಾಟಕದ ಕನಸನ್ನು ನನಸು ಮಾಡಬೇಕು ಅಂತ ಪಣ ತೊಟ್ಟಿರ್ತಕ್ಕಂಥದ್ದು. ಆಮೇಲೆ ಒಂದು ಇಸ್ಕಾನ್ ಸಂಸ್ಥೆಯವರು ಭಾಳ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಸರ್, ಮಕ್ಕಳಿಗೋಸ್ಕರ ಪೌಷ್ಟಿಕ ಆಹಾರವನ್ನು ಕೊಡೋಕ್ಕೆ. ಅಕ್ಷಯ ಪಾತ್ರೆ ಅಂತ ಜಾಗ ಇಲ್ಲದೆ ಅದು ಬಳ್ಳಾರಿನಲ್ಲಿ ಧೂಳು, ಅದು ಗಣಿಯ ಧೂಳು, ಅದು ಇದು ಎಲ್ಲ ಆಗಿ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಜಾಗ ಹುಡುಕ್ಬೇಕಾದ್ರೆ ಎಲ್ಲೂ ಸಿಗದೆ ಇದ್ದಾಗ 4 ಎಕರೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಬೆಳೆ ಮಾಡೋಂಥ 4 ಎಕರೆ ಜಮೀನನ್ನು ಅವರಿಗೆ ದಾನವಾಗಿ ಕೊಟ್ಟು ಅದು ನಡೀತಾ ಇದೆ. 3-3.5 ಲಕ್ಷ ಮಕ್ಕಳಿಗೆ ಬಹುತೇಕ ಅಲ್ಲಿಂದ ಉಚಿತವಾಗಿ ಆರೋಗ್ಯಕರವಾದ ಆಹಾರವನ್ನು ಕೊಡೋಕ್ಕೆ ಮೂಲ ಕಾರಣರಾಗಿದ್ದಾರೆ. ಇವರು ತುಂಬ ಜಮೀನು ಅದೆಲ್ಲ ಇದ್ದಿದ್ದರಿಂದ ಅದು ಭಾಳ ಆನ್ಸಿಸ್ಟರ್ ಪ್ರಾಪರ್ಟಿ ಇವೆಲ್ಲ ಅದನ್ನು ದಾನ ಮಾಡ್ತಕ್ಕಂಥ ಮನಸ್ಸು ಕೂಡ ಅವರಿಗೆ. ಅದಷ್ಟೇ ಅಲ್ಲ, ಯಾವುದದು ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ನವರು ಜಾಗ ಹುಡುಕ್ತಿರ್ಬೇಕಾದ್ರೆ ಇವರು ಏನು ಇಂಥದ್ದೇ ಮಾಡಬೇಕು, ನೀವು ಬೇರೆದಕ್ಕೆ ಉಪಯೋಗಿಸಬಾರ್ದು ಅಂತ ತೀರ್ಮಾನ ತಗೊಂಡು 2 ಎಕರೆ ಭೂಮಿಯನ್ನು ಸಂಗನಕಲ್ಲು ಅನ್ನೋ ಗ್ರಾಮದ ಹತ್ರ ಭಾರತೀಯ ವೈದ್ಯ ಸಂಸ್ಥೆಗಳಿಗೆ ಕೊಟ್ಟಿರ್ತಕ್ಕಂಥ ಉಲ್ಲೇಖ ಇದೆ. ಆರ್ಥಿಕ ನೆರವುದಾನ. ಆಮೇಲೆ ನಿರುದ್ಯೋಗ ಪದವೀಧರರ ವಿಚಾರ, ಇದು ವಿಶೇಷವಾಗಿ ಪದವೀಧರರೇ ಆದ್ದರಿಂದ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು, ಇನ್ನೂ ಕೊಟ್ಟಿಲ್ಲ. ಅದು 5 ವರ್ಷ ಕೊಟ್ಟಿದ್ರೆ ಎಷ್ಟು ಕೋಟಿ ಆಗೋಗ್ತಿತ್ತು, 5-10 ಕೋಟಿ ಜನಕ್ಕೆ ಉದ್ಯೋಗ ಸಿಗಬೇಕಾಯಿತು, ಸಿಕ್ಕಿಲ್ಲ. ರಾಜ್ಯದಲ್ಲೂ ಅದನ್ನು ಪ್ರಚಾರಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ ಹೊರತು ಹಣ ಕೊಡೋದ್ರಿಂದ ಪ್ರಯೋಜನ ಆಗ್ತಿಲ್ಲ. ಕೇಂದ್ರದವರು ಅಗ್ನಿಪಥ ಅಂದ್ಬಿಟ್ಟು ಯುವಕರನ್ನೆಲ್ಲ ಪದವೀಧರ ಅಥವಾ ಯುವಕರನ್ನೆಲ್ಲ ತೊಗೊಂಡೋಗಿ ಅಲ್ಲಿ 4 ವರ್ಷ ಕೆಲಸ ಕೊಟ್ಬಿಟ್ಟು ಪೆನ್ಷನ್ನು ಕೊಡ್ದಂಗೆ ಆಚೆಗೆ ಹಾಕ್ಬಿಟ್ಟು ಅವ್ರೇನು ಕಳ್ತನ ಮಾಡಬೇಕು ಏನೋ ಗೊತ್ತಿಲ್ಲ, ಆ ಸ್ಥಿತಿಗೆ ತಂದಿಟ್ಟಿದ್ದಾರೆ. ಅವ್ರಿಗೆ ಯಾವುದೇ ಭದ್ರತೆ ಇಲ್ಲ. ಇಂಥ ವ್ಯವಸ್ಥೆಯನ್ನು ಮರೆತು ಇವರು ಉದ್ಯೋಗ ಮೇಳಗಳನ್ನು ಖಾಸಗಿಯಾಗಿ 60-70 ಸಂಸ್ಥೆಗಳ ಜೊತೆಯಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಂಡು ಆ ಉದ್ಯೋಗ ಮೇಳವನ್ನು ಮಾಡಿ ಜಾಬ್ನ ಗ್ಯಾರಂಟಿ ಮಾಡ್ತಾ ಇದ್ದಾರೆ. 1 ನಯಾ ಪೈಸಾ ಯಾರು ಖರ್ಚು ಮಾಡಬೇಕಾಗಿಲ್ಲ. ಆಮೇಲೆ ಆರೋಗ್ಯ ವಿಮಾ ವಿಚಾರದಲ್ಲೂ ಕೂಡ ಸುಮಾರು ಕಾರ್ಡ್ಸ್ಗಳನ್ನ ಮಾಡಿಸ್ಕೊಡ್ತಾ ಇದ್ದಾರೆ. ಹಿಂಗೆ ನಾನು ಯಾಕೆ ಹೇಳಿದೆ ಅಂದರೆ ಆ ಭಾಗದಲ್ಲಿ ಹೆಚ್ಚು ಇದು ಗೊತ್ತಿರೋದ್ರಿಂದ ಈ ಭಾಗದ ಜನಕ್ಕೂ ಗೊತ್ತಾಗಲಿ ಅಂತ. ಇಂಥ ವ್ಯಕ್ತಿಯ ಗೆದ್ದರೆ ನಿಮ್ಗೆ 6 ವರ್ಷದಲ್ಲಿ ಬೇಕಾದಷ್ಟು ಕೆಲಸಗಳನ್ನು ನಾವು ಮಾಡೋಕ್ಕೆ ಸಾಧ್ಯ ಇದೆ. ಇವತ್ತು ನೀವೇ ನೋಡ್ತಾ ಇದ್ದೀರಾ, 6 ಇದ್ದರೆ ಮಾತ್ರ ಚುನಾವಣೆಗೆ ನಿಲ್ಲಕ್ಕೆ ಸಾಧ್ಯ ಅನ್ನೋ ಸ್ಥಿತಿಲಿದ್ದಾಗ ಅದು ಒಂದು ಕಡೆ. ಇನ್ನೊಂದು ಪ್ರಾಮಾಣಿಕರು, ಆನೆಸ್ಟಾಗಿ ಭ್ರಷ್ಟರಹಿತವಾದ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಬೇಕು ಅನ್ನೋ ದೃಷ್ಟಿಯಿಂದ ಇವರನ್ನು ನಿಲ್ಲಿಸಿದ್ದೀವಿ. ನಾನು ಭಾಳಷ್ಟು ಓಡಾಡ್ಕೊಂಡು ಬಂದೆ. ಬಹುತೇಕ ವಾತಾವರಣ ಚೆನ್ನಾಗಿದೆ. ಇಲ್ಲಿ ಕಾಂಗ್ರೆಸ್ಸಿನ ಬಗ್ಗೆ ಭಾಳ ಜುಗುಪ್ಸೆ ಬಂದಿದ್ದಾರೆ. ಕಾಂಗ್ರೆಸ್ಸಿನ ಪಕ್ಷಕ್ಕಿಂತ ವ್ಯಕ್ತಿಯೇ ಏನೂ ಮಾಡಿಲ್ಲ, 6 ವರ್ಷ ಹಿಂದೆ ಹೋದಾಗ ಇವಾಗ ಬಂದಿದ್ದಾರೆ ಅಂತ. ಇನ್ನೊಬ್ಬರು ಅಮರನಾಥ್ ಪಾಟೀಲ್ರಲ್ಲಿ ಭಾರ ಇರುಸುಮುರುಸು ಆಗಿದೆ, ಅವರು ಕೂಡ ಏನೂ ಕೆಲಸ ಮಾಡಿಲ್ಲ. ನಾವು ಆಮ್ ಆದ್ಮಿ ಪಾರ್ಟಿ ಸಂಪೂರ್ಣ ಬೆಂಬಲ. ಅವತ್ತೇ ಹೇಳಿದ್ದೆ, ಬಂದಿದ್ದೆ, ಇನ್ನೊಂದ್ಸತಿ ಬಂದಿದ್ದೆ ಇದೆ. ನಾವು ಆಮ್ ಆದ್ಮಿ ಪಾರ್ಟಿ ರಾಷ್ಟ್ರೀಯ ಪಕ್ಷ ಇಲ್ಲ, ನಮ್ಮದೇ ಕ್ಯಾಂಡಿಡೇಟ್ ಇದೆ, ಚುಂಡೆ ಇಲ್ಲ ಅಷ್ಟೇನೆ. ನಮ್ಮದೇ ಕ್ಯಾಂಡಿಡೇಟ್ ಅಂದರೆ ನಮ್ಮ ಪಕ್ಷದಿಂದ, ಯಾಕೆಂದರೆ ಆ ಶಕ್ತಿ ಸಂಪೂರ್ಣವಾಗಿ ನಮಗೆ ಇಲ್ದಿದ್ದರಿಂದ ಕೇಳಿದ್ದು ಒಳ್ಳೆಯದೇ ಆಯಿತು. ಕೇಂದ್ರದಲ್ಲಿ ಕೇಜ್ರಿವಾಲ್ರವರು ಈ ಥರ ಜನಸಾಮಾನ್ಯರು ಯಾರನ್ನ ಇದ್ದರೆ ಇಂಡಿಪೆಂಡೆಂಟ್ ಇದ್ದರೆ ಮಾಡ್ಬೋದು ಅಂತ ಹೇಳಿದ ಮೇಲೆ ಇವರು ಸಿಕ್ಕಿ ಈ ಜಾಗದಲ್ಲಿ. ಆಮೇಲೆ ಲಾಸ್ಟ್ ಟೈಮ್ ಹತ್ರದಲ್ಲೂ ಸೋತಿರೋದ್ರಿಂದ ಶಕ್ತಿ ಜಾಸ್ತಿನೂ ಇರೋದ್ರಿಂದ ಇನ್ನು ಸ್ವಲ್ಪ ನಾವು ಕೈ ಜೋಡಿಸಿದ್ರೆ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಬಂದಿದ್ದೀವಿ. ಇದು BJPಯ ಪಕ್ಷ ಅಂತ ನಾನು ಮಾತಾಡೋಕ್ಕೆ ಹೋಗಲ್ಲ. ಇವತ್ತಿನ ದೇಶದಲ್ಲಿ ಯಾವ್ಯಾವ ಸ್ಥಿತಿಗೆ ಬಂದು ಕೂತಿದ್ದೀವಿ ಅಂತಕ್ಕಂಥದ್ದು, ನೀವು ಚುನಾವಣೆ ಇನ್ನೂ ಮುಗಿದೂ ಇಲ್ಲ, ಪಾರ್ಲಿಮೆಂಟ್ ಚುನಾವಣೆ ಇಲ್ಲಿ ಮುಗಿದಿದೆ,
ಉತ್ತರ ಭಾರತದಲ್ಲಿ ಇನ್ನೂ ಮುಗಿದೇ ಇಲ್ಲ. ಆ ಏರುಪೇರುಗಳು, ಆ ಸಮಸ್ಯೆಗಳು, ಉದ್ಭವಗಳು ಇವೆಲ್ಲ ಈ ಎಲ್ಲವನ್ನು ನೋಡಿ ಒಬ್ಬ ಇಂಥ ಸಾಮಾನ್ಯ ನಮ್ಮಲ್ಲಿ ಏನಾಗಿದೆ, ಆಮ್ ಆದ್ಮಿ ಪಾರ್ಟಿಲಿ ಒಬ್ಬ ಚೀಫ್ ಮಿನಿಸ್ಟರ್ನ ಪಂಜಾಬ್ನಲ್ಲಿ ಮೊಬೈಲ್ ರಿಪೇರಿ ಮಾಡ್ತಕ್ಕಂಥ ಹುಡುಗ 29 ವರ್ಷದ ಹುಡುಗನ ನಿಲ್ಲಿಸಿ ಹಠದ ಮೇಲೆ ಕೇಜ್ರಿವಾಲ್ 5 ಪೈಸಾ ಅವನ ಹತ್ರ ಇಲ್ಲದೆ ಇದ್ರು ನಿಲ್ಲಿಸಿ ನಿನ್ನನ್ನು ಸೋಲಿಸ್ತೀನಿ ಅಂತ ಹೇಳಿ ನಿಲ್ಲಿಸಿ 29,000 ಮತದಿಂದ ಚೀಫ್ ಮಿನಿಸ್ಟರ್ ಸೋಲಿಸೋದು. ಅಂದರೆ ಅದು ಸಾಧ್ಯ ಆಗುತ್ತೆ, ಈ ಪ್ರಜಾಪ್ರಭುತ್ವದಲ್ಲಿ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಿಂದ ಇವ್ರಿಗೆ ಎಲ್ಲ ಶಕ್ತಿ ಇದೆ ಮತ್ತು ಸಾರ್ವಜನಿಕರ ಜೊತೆಯಲ್ಲಿರ್ತಾರೆ. ಮನುಷ್ಯ ಗುಣಗಳೇ ಜಾಸ್ತಿ ಇರೋದ್ರಿಂದ ಅದಕ್ಕೆ ತಾವೆಲ್ಲರೂ ಬೆಂಬಲಿಸಬೇಕು. ಕಡ್ಡಾಯ ಮತದಾನ ಹಾಕಬೇಕು, ತಿರಸ್ಕೃತ ಆಗ್ದಂಗೆ ಹಾಕಬೇಕು ಮತ್ತು ನಮಗೆ ಹಾಕಬೇಕು. ನಾರಾ ಪ್ರತಾಪ್ ರೆಡ್ಡಿ ಅವ್ರಿಗೆ ಹಾಕಬೇಕು ಅನ್ನೋ ಮಾತನ್ನು ಹೇಳ್ತೀನಿ. ಇನ್ಯಾವುದನ್ನು ಆಮೇಲೆ ಇವರು ಮಾತಾಡಿದ ಮೇಲೆ ಪ್ರಶ್ನೆ ಕೇಳಿದ್ರೆ ಪ್ರಸ್ತುತ ರಾಜಕೀಯ ಅಂಥದ್ದು ಏನಾದ್ರು ಬೇಕಿದ್ರೆ ಅದನ್ನು ಮಾತಾಡೋಣ. ಈಗ ಅದನ್ನು ಮಿಕ್ಸ್ ಮಾಡೋದು ಬೇಡ. ಒಂದು ಸೂಕ್ಷ್ಮ ಹೇಳ್ತೀನಿ. ಚುನಾವಣೆಯಲ್ಲಿ ನಮ್ಮದೇ ಪಕ್ಷ ಪರಕೆಯಲ್ಲೇ ನಿಲ್ಲಿಸಬೇಕು ಅಂತ ಆಸಕ್ತಿ ನಮಗಿದ್ರೂ ಕೂಡ ಅವ್ರದ್ದೇ ಆದಂಥ 25-30 ಸಾವಿರ ಓಟ್ ಇರೋದ್ರಿಂದ ಇಂದಿನ ಪಕ್ಷದಲ್ಲಿ ಆ ಪಕ್ಷದವರು ಅಷ್ಟೂ ಜನ ಆಮ್ ಆದ್ಮಿಯ ಪಾತ್ರಿಗೆ ಹೋದ ತಕ್ಷಣ ಇಷ್ಟ ಆಗುತ್ತೋ ಇಲ್ವೋ ಅವರಿಗೆ ಅದು ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಬೇಡಿ, ನೀವು ನಿಮ್ಮದೇ ಶಕ್ತಿಯಲ್ಲಿ ನಿಂತ್ಕೊಳ್ಳಿ, ಅವರು ಓಟ್ ಹಾಕಲಿ, ನಾವು ಓಟ್ ಹಾಕ್ತೀವಿ, ನಾವು ಹಾಕಿಸ್ತೀವಿ ಅನ್ನೋ ಥರದಲ್ಲಿ ಮಾಡೋದು. ಅದು ಸೇರ್ಕೊಳ್ತಕ್ಕಂಥದ್ದನ್ನು ನಾವು ಆಹ್ವಾನಿಸಿದ್ದೀವಿ, ಅವರು ಸ್ಪಂದಿಸಿದ್ದಾರೆ. ಮಿಕ್ಕಿದ ತೀರ್ಮಾನ ಅವ್ರಿಗೆ ಬಿಟ್ಟು ಬರೋದಕ್ಕೆ ನಮ್ಗೆ ಬರೋ ಥರತ್ತಲ್ಲೇ ನಾವು ತೀರ್ಮಾನ ಮಾಡ್ಕೊಟ್ಟಿರೋದು. ನಮಗೊಬ್ಬ ವ್ಯಕ್ತಿ ಶಕ್ತಿ ಸಿಗುತ್ತೆ ಅಂತ ಬರೋದು. ಅವ್ರನ್ನ ಕೇಳೋದು ನೀವು ಒಳ್ಳೆಯದು. ಬಟ್ ನಾವು ಕರೆದಿದ್ದೀವಿ, ಅವರು ಖಂಡಿತ ಪ್ರಯತ್ನ ಮಾಡೋಣ ಅಂತ ಹೇಳಿದ್ದಾರೆ. ಸೇರ್ತೀನಿ ಅಂತ ಹೇಳ್ಬೇಕಾದ್ದು ಯಾರು? ಹಾಗೆ ಥ್ಯಾಂಕ್ ಯು. ಇನ್ನೇನಾದರೂ ಇದೆಯಾ?